ಇತ್ತೀಚಿನ ದಿನಗಳಲ್ಲಿ ಸೈಬರ್ ವಂಚನೆಗೆ ಅನೇಕ ಉದ್ಯಮಿಗಳು ಹಾಗೂ ನಿವೃತ್ತ ನೌಕರರು ಬಲಿಯಾಗುತ್ತಿದ್ದು ಕೋಟ್ಯಾಂತರ ರೂಪಾಯಿ ಹಣ ಕಳ್ಕೊಳ್ತಿದ್ದಾರೆ. ಇಂತಹ ಹಲವು ಡಿಜಿಟಲ್ ಅರೆಸ್ಟ್ ಪ್ರಕರಣಗಳು ಸೈಬರ್ ಕ್ರೈಮ್ ಠಾಣೆಗಳಲ್ಲಿ ದಾಖಲಾಗಿವೆ. ಮನಸೂರೆಗೊಳಿಸುವ ಆಕರ್ಷಕ ಆಭರಣಗಳು ಮೀರಾ ಕೊಪ್ಪಿಕರ್ ರಸ್ತೆ, ಹುಬ್ಬಳ್ಳಿ. ಈ ಪ್ರಕರಣಗಳ ತನಿಖೆ ತೀವ್ರಗೊಳಿಸಿರುವ ಪೊಲೀಸರು ಒಬ್ಬ ಸೈಬರ್ ವಂಚಕನನ್ನ ಬಂಧಿಸಿದ್ದು ಈ ಜಾಲದ ಹಿಂದಿರುವ ಕಿಂಗ್ ಪಿನ್ಗಳನ್ನು ಸೆರೆ ಹಿಡಿಯಲು ಬೃಹತ್ ಕಾರ್ಯಾಚರಣೆ ಆರಂಭಿಸಿದ್ದಾರೆ. ಹುಬ್ಬಳ್ಳಿ, ಧಾರವಾಡ ಸಿಎನ್ ಕ್ರೈಮ್ ಠಾಣೆಯಲ್ಲಿ 2024ರಲ್ಲಿ 11 ಹಾಗೂ ಪ್ರಸ್ತುತ 2025ನೇ ಸಾಲಿನಲ್ಲಿ ಒಟ್ಟು 19 ಡಿಜಿಟಲ್ ಅರೆಸ್ಟ್ ಪ್ರಕರಣಗಳು ದಾಖಲಾಗಿದೆ. ಈ ಪ್ರಕರಣಗಳ ತನಿಖೆಯನ್ನು ಪೊಲೀಸರು ಸಕ್ರಿಯವಾಗಿ ಮುಂದುವರಿಸಿದ್ದು ಅವುಗಳಲ್ಲಿ ಮಹತ್ವದ ಪ್ರಕರಣವೊಂದು ಭೇದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. 2025ನೇ ಸಾಲಿನಲ್ಲಿ 64 ವರ್ಷದ ನಿವೃತ್ತ ನೌಕರರೊಬ್ಬರು ಡಿಜಿಟಲ್ ಅರೆಸ್ಟ್ಗೆ ಒಳಗಾಗಿ 5.2 ಲಕ್ಷ ರೂಪಾಯಿ ಹಣವನ್ನು ಕಳೆದುಕೊಂಡಿದ್ದರು. ಸೈಬರ್ ವಂಚಕರು ಆ ನಿವೃತ್ತ ನೌಕರರು ನೀಡಿದ್ದ ಬ್ಯಾಂಕ್ ಮಾಹಿತಿ ಬಳಸಿಕೊಂಡು ಎಟಿಎಂನಿಂದ ಹಣ ವಿತ್ಡ್ರಾ ಮಾಡಿಸಿದ್ರು. ಹಣ ಪಡೆದ ಸ್ಥಳ ಹಾಗೂ ದಿನಾಂಕದ ಬೆನ್ನು ಹತ್ತಿದ ಸಿಎನ್ ಕ್ರೈಮ್ ಠಾಣೆಯ ಎಸಿಪಿ ಡಾಕ್ಟರ್ ಶಿವರಾಜ್ ಕಟಕಭಾವಿ, ಪೊಲೀಸ್ ಇನ್ಸ್ಪೆಕ್ಟರ್ ವಿಜಯ ಕಾಂಬಳೆ ಹಾಗೂ ಪಿಎಸ್ಐ ರಮೇಶ್ ಪಾಟೀಲ್ ನೇತೃತ್ವದ ತಂಡವು ಬೆಂಗಳೂರಿನ ಮಾದನಾಯಕನಹಳ್ಳಿಗೆ ತೆರಳಿ ಚಿತ್ರದುರ್ಗ ಮೂಲದ ಪವನ್ ಎಂಬಾತನನ್ನು ಬಂಧಿಸಿದ್ದಾರೆ. ಬಂಧಿತ ಆರೋಪಿ ಪವನ್ ಹಣವನ್ನು ವಿತ್ಡ್ರಾ ಮಾಡಿ ಕಿಂಗ್ ಪಿನ್ಗಳಿಗೆ ತಲುಪಿಸುತ್ತಿದ್ದ. ಇದಕ್ಕೆ ಪ್ರತಿಯಾಗಿ ಕಿಂಗ್ ಪಿನ್ಗಳು ಪವನ್ಗೆ 2% ಕಮಿಷನ್ ನೀಡುತ್ತಿದ್ದರು ಎಂಬುದನ್ನು ತನಿಖೆ ವೇಳೆ ಪೊಲೀಸರು ಬಯಲಿಗೆ ಎಳೆದಿದ್ದಾರೆ. ಪವನ್ ವಿಚಾರಣೆ ವೇಳೆ ತಾನು ಮಾಡುತ್ತಿದ್ದ ವ್ಯವಹಾರ ಹಾಗೂ ಯಾರಿಗೆ ಹಣ ಕಳುಹಿಸುತ್ತಿದ್ದೆ ಎಂಬುದನ್ನು ಬಾಯ್ಬಿಟ್ಟಿದ್ದಾನೆ. ಈ ಮೂಲಕ ಡಿಜಿಟಲ್ ಅರೆಸ್ಟ್ ಕೃತ್ಯದ ಹಿಂದಿನ ಜಾಲ ದೊಡ್ಡದಿದೆ ಎಂಬುದನ್ನು ಅರಿತ ಪೊಲೀಸರು ಮೂಲ ಕಿಂಗ್ ಪಿನ್ಗಳನ್ನು ಪತ್ತೆ ಹಚ್ಚಲು ಮತ್ತೊಂದು ವಿಶೇಷ ತಂಡವನ್ನು ರಚಿಸಿ ಕಾರ್ಯಾಚರಣೆಗೆ ಕಳುಹಿಸಿಕೊಟ್ಟಿದ್ದಾರೆ. ಸೈಬರ್ ವಂಚನೆ ಜಾಲದ ಬಗ್ಗೆ ಸಾರ್ವಜನಿಕರು ಎಚ್ಚರದಿಂದ ಇರಬೇಕು. ಯಾರೂ ಕೂಡ ಡಿಜಿಟಲ್ ಅರೆಸ್ಟ್ಗೆ ಬಲಿಯಾಗದಂತೆ ಎಚ್ಚರಿಕೆ ವಹಿಸಿ. ಹುಬ್ಬಳ್ಳಿ ಕ್ರೈಮ್ ಠಾಣೆ ಪೊಲೀಸರು ಇಂತಹ ವಂಚಕರನ್ನ ಬಿಟ್ಟು ಬಿಡದೆ ಬೆನ್ನು ಹತ್ತಿ ವಂಚನೆಗೊಳಗಾದವರಿಗೆ ನ್ಯಾಯ ಒದಗಿಸಲು ಬದ್ಧರಾಗಿದ್ದಾರೆ. ಈರಣ್ಣ ವಾಲಿಕಾರ್, ಪಬ್ಲಿಕ್ ನೆಕ್ಸ್ಟ್, ಹುಬ್ಬಳ್ಳಿ.